ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ದ ನ್ಯೂಸ್ ವೇರ್. ಇವತ್ತು ನಾವು ಕೇವಲ ಒಂದು ಸಿನಿಮಾ ಸುದ್ದಿಯನ್ನ ಹೇಳ್ತಾ ಇಲ್ಲ, ಬದಲಾಗಿ ಒಬ್ಬ ಕನ್ನಡಿಗ ಇಡೀ ವಿಶ್ವದ ಸಿನಿಮಾ ಭೂಪಟವನ್ನ ಹೇಗೆ ಬದಲಿಸ್ತಾ ಇದ್ದಾರೆ ಅನ್ನೋ ರೋಚಕ ಕಥೆಯನ್ನ ಹೇಳ್ತೀವಿ. ರಾಕಿಂಗ್ ಸ್ಟಾರ್ ಯಶ್, ಈ ಹೆಸರು ಕೇಳಿದ್ರೆ ಸಾಕು ಎದುರಾಳಿಗಳ ಎದೆಯಲ್ಲಿ ನಡುಕ ಶುರುವಾಗುತ್ತೆ. KGF 2 ಬಂದು 2 ವರ್ಷಗಳಾದ್ರೂ ಯಶ್ ಯಾಕೆ ಸೈಲೆಂಟ್ ಆಗಿದ್ರು? ಈಗ ಅಮೆರಿಕಾದ ಲಾಸ್ ವೇಗಾಸ್ನಲ್ಲಿ ಯಶ್ ಮಾಡಿರೋ ಆ ಸದ್ದು ಎಂತಹದ್ದು? ಸಿನಿಮಾಕಾನ್ ವೇದಿಕೆಯಲ್ಲಿ ಹಾಲಿವುಡ್ ಘಟಾನುಘಟಿಗಳ ಮಧ್ಯೆ ಯಶ್ ಅಬ್ಬರಿಸಿದ್ದು ಹೇಗೆ? ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಮಾಡ್ತಿರೋ ಆ ನಿಗೂಢ ಪಾತ್ರದ ಕಥೆ ಏನು? ಇವತ್ತು ನಾವು ಈ ವಿಶೇಷ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಯಾರಿಗೂ ತಿಳಿಯದ, ಇಂಟರ್ನ್ಯಾಷನಲ್ ಮೀಡಿಯಾಗಳು ಮಾತ್ರ ಚರ್ಚೆ ಮಾಡ್ತಿರೋ ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಡ್ತೀವಿ. ನೀವು ಯಶ್ ಅವರ ನಿಜವಾದ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಗೆಳೆಯರಿ, ಮೊದಲು ನಾವು ಈ ಸಿನಿಮಾಕಾನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದು ಪ್ರಪಂಚದ ಅತಿದೊಡ್ಡ ಸಿನಿಮಾ ವ್ಯಾಪಾರಸ್ಥರ ಮೇಳ. ಇಲ್ಲಿ ಮಾರ್ವೆಲ್, DC ಮತ್ತು ವಾರ್ನರ್ ಬ್ರದರ್ಸ್ ಅಂತಹ ಸಂಸ್ಥೆಗಳು ತಮ್ಮ ಸಿನಿಮಾಗಳನ್ನ ಪ್ರದರ್ಶಿಸ್ತಾರೆ. ಇಂತಹ ವೇದಿಕೆಗೆ ಭಾರತದಿಂದ ಆಹ್ವಾನಿತರಾದ ಮೊದಲ ಕನ್ನಡ ನಟ ನಮ್ಮ ಯಶ್. ಅಲ್ಲಿ ಯಶ್ ಅವರ ಎಂಟ್ರಿ ಹೇಗಿತ್ತು ಅಂದ್ರೆ, ಸ್ವತಃ ಹಾಲಿವುಡ್ ಡೈರೆಕ್ಟರ್ಗಳೇ ಯಶ್ ಅವರ ಪರ್ಸನಾಲಿಟಿ ನೋಡಿ ಫಿದಾ ಆಗಿದ್ದಾರೆ. ಅಲ್ಲಿ ಪ್ರದರ್ಶನಗೊಂಡ ಟಾಕ್ಸಿಕ್ ಸಿನಿಮಾದ 9 ನಿಮಿಷಗಳ ಎಕ್ಸ್ಕ್ಲೂಸಿವ್ ಪ್ರಿವ್ಯೂ ನೋಡಿದ ವಿದೇಶಿ ವಿತರಕರು ಈ ಸಿನಿಮಾ ಗ್ಲೋಬಲ್ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸ ಬರೆಯುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದು ಕೇವಲ ಯಶ್ ಅವರಿಗೆ ಸಿಕ್ಕ ಗೌರವ ಅಲ್ಲ, ಇಡೀ ಕರ್ನಾಟಕಕ್ಕೆ ಸಿಕ್ಕ ಗೌರವ. ಈಗ ಸಿನಿಮಾದ ಕಥೆಯ ವಿಷಯಕ್ಕೆ ಬರೋಣ. ಟಾಕ್ಸಿಕ್ ಅಂದ್ರೆ ವಿಷ ಅಂತ ಅರ್ಥ. ಆದ್ರೆ ಇಲ್ಲಿ ಯಶ್ ಅವರು ಯಾರಿಗೆ ವಿಷವಾಗ್ತಾರೆ ಅನ್ನೋದೇ ಕಥೆ. ಮೂಲಗಳ ಪ್ರಕಾರ ಈ ಸಿನಿಮಾ 1990ರ ದಶಕದ ಕಥೆಯನ್ನ ಹೊಂದಿದೆ. ಆಗಿನ ಕಾಲದ ಗೋವಾದಲ್ಲಿ ನಡೆಯುತ್ತಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಜಾಲ ಮತ್ತು ಲಂಡನ್ನ ಭೂಗತ ಲೋಕದ ನಡುವಿನ ಕನೆಕ್ಷನ್ ಈ ಸಿನಿಮಾದ ಹೈಲೈಟ್. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಇದನ್ನ ಒಂದು ಡಾರ್ಕ್ ಫೇರಿ ಟೇಲ್ ಅಂತ ಕರೆದಿದ್ದಾರೆ. ಅಂದ್ರೆ ಇಲ್ಲಿ ಮಕ್ಕಳ ಕಥೆಗಳ ತರಹದ ಫ್ಯಾಂಟಸಿ ಇರುತ್ತೆ, ಆದರೆ ಅದು ರಕ್ತಪಾತ ಮತ್ತು ಕ್ರೌರ್ಯದಿಂದ ಕೂಡಿರುತ್ತೆ. ಇದೊಂಥರ ಇಂಡಿಯನ್ ಸಿನಿಮಾದಲ್ಲಿ ಹೊಸ ಪ್ರಯೋಗ. ಈಗ ನೀವು ಕೇಳಿಸ್ಕೊಳ್ಬೇಕಾದ ಅತೀ ಮುಖ್ಯ ವಿಚಾರ, ಅಮೆರಿಕಾದ ಮೀಡಿಯಾಗಳ ವರದಿ ಪ್ರಕಾರ ಯಶ್ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಡಬಲ್ ರೋಲ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅದರಲ್ಲಿ ಒಂದು ಪಾತ್ರದ ಹೆಸರು ರಾಯ ಮತ್ತು ಟಿಕೆಟ್ ಅನ್ನೋ ಪಾತ್ರ ಸಿನಿಮಾದಲ್ಲಿ ಸಸ್ಪೆನ್ಸ್ ಮತ್ತು ಮಿಸ್ಟರಿಯಿಂದ ಕೂಡಿದೆ. ಇನ್ನೊಂದು ಪಾತ್ರ ಯಶ್ ಅವರ ಎಂದಿನ ಮಾಸ್ ಅವತಾರ. ಈ 2 ಪಾತ್ರಗಳ ನಡುವಿನ ಸಂಘರ್ಷವೇ ಸಿನಿಮಾದ ಜೀವಾಳ ಎನ್ನಲಾಗ್ತಿದೆ. ಯಶ್ ಅವರು ಈ ಪಾತ್ರಗಳಿಗಾಗಿ ಕಳೆದ 1 ವರ್ಷದಿಂದ ಕಠಿಣ ಪರಿಶ್ರಮ ಪಟ್ಟಿದ್ದಾರೆ. ಅವರ ಹೇರ್ ಸ್ಟೈಲ್ನಿಂದ ಹಿಡಿದು ಬಾಡಿ ಲ್ಯಾಂಗ್ವೇಜ್ವರೆಗೆ ಎಲ್ಲವೂ ಬದಲಾಗಿದೆ. ಟಾಕ್ಸಿಕ್ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ, ಇದೊಂದು ಮಿನಿ ಇಂಡಿಯನ್ ಸಿನಿಮಾ ಇದ್ದ ಹಾಗೆ. ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು ಯಶ್ ಅವರ ತಂಗಿಯ ಪಾತ್ರದಲ್ಲಿ ನಟಿಸ್ತಿದ್ದಾರೆ ಅನ್ನೋದು ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ಬಾಲಿವುಡ್ ಬ್ಯೂಟಿ ಕಿಯಾರಾ ಅಡ್ವಾಣಿ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಇವರ ಜೊತೆಗೆ ರುಕ್ಮಿಣಿ ವಸಂತ ಮತ್ತು ಮಲಯಾಳಂ ನಟರು ಕೂಡ ಇದ್ದಾರೆ. ಆದರೆ ಅತೀ ದೊಡ್ಡ ವಿಷಯ ಅಂದ್ರೆ, ಈ ಸಿನಿಮಾಗೆ ಹಾಲಿವುಡ್ನ ತಾಂತ್ರಿಕ ತಂಡ ಕೆಲಸ ಮಾಡ್ತಿದೆ. ಸಾಹಸ ದೃಶ್ಯಗಳನ್ನ ಸಿದ್ಧಪಡಿಸಲು ವಿದೇಶಿ ಫೈಟ್ ಮಾಸ್ಟರ್ಗಳನ್ನ ಕರೆಯಿಸಲಾಗಿದೆ. ಅದಕ್ಕೆ ಇರಬೇಕು ಯಶ್ ಅಮೆರಿಕಾಗೆ ಹೋದಾಗ ಅಲ್ಲಿನ ಟೆಕ್ನಿಷಿಯನ್ಸ್ ಜೊತೆ ಹರಟೆ ಹೊಡೆದಿದ್ದು. ನಮಗೆಲ್ಲ ಗೊತ್ತು ಯಶ್ ಅವರು ಇಂಗ್ಲಿಷ್ ಭಾಷೆಯನ್ನ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತ. ಈಗ ಅದೇ ಪ್ಲಸ್ ಪಾಯಿಂಟ್ ಅನ್ನ ಯಶ್ ಸಿನಿಮಾದಲ್ಲಿ ಬಳಸ್ಕೊಳ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾವನ್ನ ಒರಿಜಿನಲ್ ಆಗಿ ಇಂಗ್ಲಿಷ್ ಮತ್ತು ಕನ್ನಡ 2 ಭಾಷೆಗಳಲ್ಲಿ ಶೂಟ್ ಮಾಡಲಾಗ್ತಿದೆ. ಅಂದ್ರೆ ಹಾಲಿವುಡ್ ಪ್ರೇಕ್ಷಕರಿಗೆ ಡಬ್ಬಿಂಗ್ ಸಿನಿಮಾ ನೋಡದ ಹಾಗೆ ಅನ್ಸಬಾರದು ಅಂತ ಯಶ್ ಈ ರಿಸ್ಕ್ ತಗೊಂಡಿದ್ದಾರೆ. ಅಮೆರಿಕಾದಲ್ಲಿ ಪ್ರದರ್ಶನಗೊಂಡ ಕ್ಲಿಪ್ಸ್ ನೋಡಿ ಅಲ್ಲಿನ ಜನ ಹೇಳಿದ್ದು ಒಂದೇ, ಇವನ್ ಯಾರಪ್ಪ ಹಾಲಿವುಡ್ ನಟನಿಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ ಅಂತ. ಕೊನೆಯದಾಗಿ ಆ ದಿನಾಂಕ ಬಂದೇ ಬಿಟ್ಟಿದೆ, ಜೂನ್ 4, 2026. ಇಡೀ ವಿಶ್ವದ ಕಣ್ಣು ಈ ದಿನಾಂಕದ ಮೇಲಿದೆ. ಸಿನಿಮಾಕಾನ್ನಲ್ಲಿ ಯಶ್ ಅವರು ಒಂದು ಮಾತು ಹೇಳಿದ್ರು, ನಾನು ನನ್ನ ಪ್ರೇಕ್ಷಕರಿಗೆ ಕೇವಲ ಸಿನಿಮಾ ಕೊಡಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಅಂತ. ಈ ಸಿನಿಮಾ ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ 2,000 ಕೋಟಿ ದಾಟಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಯಾಕಂದ್ರೆ ಇದರ ಕ್ರೇಜ್ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ, ಅಮೆರಿಕಾದಿಂದ ಹಿಡಿದು ದುಬೈವರೆಗೆ ಯಶ್ ಹವಾ ಹರಡಿದೆ. ವೀಕ್ಷಕರೇ, ಒಬ್ಬ ಕನ್ನಡಿಗ ಇವತ್ತು ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಳ್ತಿರೋದು ನಮಗೆಲ್ಲ ಹೆಮ್ಮೆ. ದ ನ್ಯೂಸ್ ವೇರ್ ಚಾನೆಲ್ ಮೂಲಕ ನಾವು ಯಶ್ ಅವರ ಈ ಸಾಧನೆಗೆ ಶುಭ ಹಾರೈಸ್ತೀವಿ. ನಿಮಗೇನನ್ಸತ್ತೆ?
ಟಾಕ್ಸಿಕ್ ಸಿನಿಮಾ ಕೆಜಿಎಫ್ ದಾಖಲೆಗಳನ್ನ ಧೂಳಿಪಟ ಮಾಡುತ್ತಾ? ಯಶ್ ಅವರ ಟಿಕೆಟ್ ಪಾತ್ರ ಹೇಗಿರಬಹುದು? ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲ ಯಶ್ ಫ್ಯಾನ್ಸ್ಗೆ ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.